ವೆಲ್ಕಮ್ ಬ್ಯಾಕ್ ಹೇಮಾ ಸುಮಂತ್ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಬಂದು ಸಿಂಪಲ್ಲಾಗಿ ಹೀರೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋದು ಬಂದು ಫಸ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ 4 ಮೆಣಸಿಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅಂದರೆ ನಾನು ಸಿಂಪಲಾಗಿ ದೋಸೆಗೆ ಆಗ್ಬೋದು, ಅಕಸ್ಮಾತ್ ಮಾಲೆ ರೈಸ್ಗೂ ಕೂಡ ಆಗುತ್ತೆ, ಆ ರೀತಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಹಾಗೆಯೇ ಕೊತ್ತಂಬರಿ ಸೊಪ್ಪು. ಅಂದರೆ ನಾನು ಸ್ವಲ್ಪ ಎಲ್ಲನೂ ಫಸ್ಟೇ ತೋರಿಸ್ಬೇಕಿತ್ತು, ಸಾರಿ ನಾನು ತೋರ್ಸೋಕ್ಕಾಗಲಿಲ್ಲ. ಹಂಗಾಗಿ ರುಬ್ಬಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಅದನ್ನ ತೋರಿಸ್ತಾ ಇದ್ದೀನಿ ಏನೋ. ಹಂಗಾಗಿ ಬೇಜಾರಂತ ಯಾರು ಏನೂ ಮಾಡ್ಕೋಬೇಡಿ. ಯಾಕಪ್ಪ ಅಂತಂದರೆ ನಾನು ಒಂದೇ ಸಲ ರುಬ್ಬತ್ತು ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಯಾವುದೇ ಇಂಗ್ರೀಡಿಯೆಂಟ್ಸ್ನ ತೋರ್ಸೋಕ್ಕೆ ಹೋಗಲಿಲ್ಲ, ಅದಕ್ಕೋಸ್ಕರ. ಹಂಗಾಗಿ ಶುಂಠಿ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಮಟನ್ ಸಾಂಬಾರು ಖಾರದ ಪುಡಿ ತೊಗೊಳ್ಳಿ. ಅಂದರೆ ಅಕಸ್ಮಾತ್ ನಿಮ್ಗೆ ಇದು ಬೇಡ ಅಂದರೆ ಸ್ವಲ್ಪ ನಿಮ್ಗೆ ಇಷ್ಟ ಆಗುತ್ತಲ್ಲ ಮನೇಲಿ, ಅಕಸ್ಮಾತ್ ಆಚೆಯಿಂದ ತಂದಿರೋದೆ, ಅದು ಕೂಡ ಆ್ಯಡ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಚಕ್ಕೆ ಲವಂಗ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅಂದರೆ ಇದು ರುಬ್ಬಕ್ಕೆ ಬೇಕಾಗಿರೋದಲ್ವ, ಹಂಗಾಗಿ ಫಸ್ಟೇ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ, ಯಾಕಂದರೆ ಫಸ್ಟ್ ರುಬ್ಬತ್ತು ತೋರಿಸ್ಬಿಟ್ರೆ ನಿಮಗೂ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಈ ಚಕ್ಕೆ ಲವಂಗ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1-2 ಟೊಮೊಟೊ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಬೇಕು ಅಂದರೆ 1 ಟೊಮೊಟೊ ತೊಗೋಬೋದು, ಸಾಕು. 2 ಟೊಮೊಟೊ ತೊಗೊಂಡು ನೀಟಾಗಿ ರುಬ್ಕೊಳ್ಳಿ. ಈಗ ಈ ಕಡೆ ಬಂದು ಈಗ ಎಣ್ಣೆ ಕಾಯಕ್ಕೆ ಇಡೋಣ ಬನ್ನಿ. 4 ಸ್ಪೂನಷ್ಟು ಎಣ್ಣೆ ತೊಗೊಳ್ಳೋಣ. ಯಾಕಪ್ಪ ಅಂತಂದರೆ ಹೀರೆಕಾಯಿ ಬಂದು ಬೇಯಬೇಕಾಗಿರೋದೇ ಎಣ್ಣೆಲಿ, ಹಂಗಾಗಿ ನಾನು ಯಾವುದೋ ನೀರು ಕೂಡ ಆ್ಯಡ್ ಮಾಡಲ್ಲ ಹೀರೆಕಾಯಿ ಬೇಯೋಕ್ಕೆ. ಎಣ್ಣೆಲೆ ಬೇಯಿಸೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೋತೀನಿ ನಾನು. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನಾನು. ಅಂದರೆ ಸಾಸಿವೆನೇ ನಂಗೆ ತುಂಬ ಇಷ್ಟ. ಯಾವಾಗಲೂ ರೆಸಿಪಿಲಿ ಯಾವುದೇ ರೆಸಿಪಿ ಆದರೂ ನಾನು ಆ್ಯಡ್ ಮಾಡಬೇಕು. ಸಿಹಿ ಐಟಮ್ಸ್ಗೊಂದು ಆ್ಯಡ್ ಮಾಡಲ್ಲ, ಬೇಜಾರು ಏನಾರು ಅಂದ್ಕೋಬೇಡಿ. ಹಂಗಾಗಿ ಕರಿಬೇವು ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟು ಹಸಿ ಕರಿಬೇವು ಇರೋರು ಹಾಕಿ ಚೆನ್ನಾಗಿರುತ್ತೆ. ಹಾಗೆಯೇ 1-2 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನಾನು. ಅಂದರೆ 1 ಸ್ಪೂನ್ ಸ್ವಲ್ಪ ಚಿಕ್ಕದಾದ್ರಿಂದ 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ 4 ಮೆಣಸಿಕಾಯಿ ತೊಗೊಂಡಿದ್ದೀನಿ. 1 ಮೆಣಸಿಕಾಯಿನ ಅಂದರೆ ಹಸಿಮೆಣ್ಸಿಕಾಯಿ ಖಾರಕ್ಕೆ ಹಾಕಿದ್ದೀವಿ ಅಂದರೆ ರುಬ್ಬಕ್ಕೂ ಕೂಡ ಹಾಕಿದ್ವಿ, ಇದು ಒಗ್ಗರಣೆಗೆ 1-2 ತೊಗೊಳ್ಳಿ ಸಾಕಾಗುತ್ತೆ. ಹಂಗಾಗಿ ಈಗ ಸ್ವಲ್ಪ ಅದು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು. ಅಂದರೆ ಅದು ಸ್ವಲ್ಪ ಒಂದು ಗೋಲ್ಡ್ ಕಲರ್ ಬರೋವರೆಗೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಕಕ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ನನ್ನ ಮಕ್ಕಳು ತಿನ್ನಲ್ಲ, ಹಂಗಾಗಿ ಅದು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿರ್ತೀನಿ. ನೆಕ್ಸ್ಟ್ ಬಂದು 1 ಈರುಳ್ಳಿ ತೊಗೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಈಗ ಒಂದು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡ್ ಕಲರ್ ಬರೋವರೆಗೂ. ಅಷ್ಟರಲ್ಲಿ ಈಗ ನಾವಾಗಲೇ ಫಸ್ಟ್ ಎಲ್ಲ ರುಬ್ಬಕ್ಕೆ ತೋರಿಸಿದ್ನಲ್ಲ, ಅದೆಲ್ಲ ರುಬ್ಕೊಬಂದ್ಬಿಡೋಣ ಅಂತ ರುಬ್ಬಕ್ಕೆ ಹೋಗಿದ್ದೆ. ಇದಾದಮೇಲೆ ನೆಕ್ಸ್ಟು ಈಗ ಹೀರೆಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೆ ನಾನು. ತುಂಬಾ ಸಣ್ಣದಾಗಿ ಹಚ್ಕೊಂಡ್ರೆ ಅದು ಚೆನ್ನಾಗಿರೋದು ರೆಸಿಪಿ. ನೀವು ಕೂಡ ಸಣ್ಣದಾಗಿ ಹೆಚ್ಕೊಳ್ಳಿ, ತುಂಬ ದೊಡ್ಡದಾದರೆ ಚೆನ್ನಾಗಿರಲ್ಲ ಟೇಸ್ಟು. ಹಂಗಾಗಿ ಈಗ ನೀಟಾಗಿ ಎಲ್ಲನೂ ಹಾಕೋತಾಯಿದ್ದೀನಿ ನಾನು. ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿರಿ, ಯಾಕಂದರೆ ಸ್ವಲ್ಪ ಹುಳಗಳು ಇರುತ್ತೆ, ಹುಷಾರಾಗಿ ನೋಡ್ಕೊಳ್ಳಿ ಹೀರೆಕಾಯಿಲಿ ಕೂಡ. ಇದು ನಾನು ಊರಿಂದ ಬರ್ಬೇಕಾದ್ರೆ ತಂದಿದ್ನಲ್ಲ, ಹಂಗಾಗಿ ಹೀರೆಕಾಯಿ ಇತ್ತಲ್ಲ ಅಂದ್ಬಿಟ್ಟು. ಹಂಗಾಗಿ ನಮ್ಮ ಮನೇಲಿ ಇವತ್ತು ಅಕ್ಕಿ ದೋಸೆ ಜೊತೆಗೆ ರೆಡಿ ಇದೆ ಅಂತಂದ್ಬಿಟ್ಟು. ಅಕ್ಕಿ ದೋಸೆ ಅಂದರೆ ರೊಟ್ಟಿ ಮಾಡ್ತೀರಲ್ಲ, ನಾವು ರೊಟ್ಟಿನ ದೋಸೆ ಟೈಪಲ್ಲಿ ಮಾಡ್ತೀವಿ ನಾವು. ಅದು ಕೂಡ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ, ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಹಂಗಾಗಿ ಈಗ ಸ್ವಲ್ಪ ಅದಕ್ಕೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಅದು ಹೀರೆಕಾಯಿ ಬೇಯಬೇಕಲ್ಲ, ಈ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ ಅದು. ಹಾಗೆಯೇ ರುಚಿನೂ ಕೂಡ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಫಸ್ಟೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಗೇನಾದರೂ ಇಷ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಕಸ್ಮಾತ್ ನೆಕ್ಸ್ಟ್ ರೆಸಿಪಿ ಏನಾದರೂ ಬೇಕಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೀವು. ಪ್ಲೀಸ್ ಮಂಡ್ಯ ಹುಡುಗಿಗೆಲ್ಲ ಸಪೋರ್ಟ್ ಮಾಡಿ. ನೋಡಿ ಈಗ ಎಣ್ಣೆ ಬಿಟ್ಟಿದೆ, ನಾನು ಮೊದಲೇ ಹೇಳಿದ್ನಲ್ಲ, ಹಾಗೆ ಮೊದಲೇ ಈಗ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಅಂದರೆ ಒಂದು 10 ನಿಮಿಷ ಆ ಥರಲ್ಲೇ ಫ್ರೈ ಆದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನೀವು ಕೂಡ ಅದೇ ರೀತಿಲಿ ಮಾಡಿ. ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ. ಅಕಸ್ಮಾತ್ ನಿಮ್ಗೆ ಸಾಂಬಾರು ಟೈಪ್ ಬೇಕು ಅಂದರೆ ಮಾತ್ರ ನೀರು ತೊಗೊಳ್ಳಿ, ಇಲ್ಲ ಅಂತಂದರೆ ಗೊತ್ತರ ಇರಬೇಕು ಅಂದರೆ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಾನು 1-2 ನಿಮಿಷ ಕುದಿ ಬರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ. ನೀವು ಕೂಡ ಅದೇ ರೀತಿ ಬಿಟ್ಕೊಳ್ಳಿ. ಅಷ್ಟರಲ್ಲಿ ಮೊದಲೇ ನಾವು ರುಬ್ಕೊಂಡಿದ್ವಲ್ಲ ಅದೆಲ್ಲ ತೊಳ್ಕೊಳ್ಳಿ ನೀಟಾಗಿ. ಹಾಗಾಗಿ ಬೇಯಕ್ಕಿಟ್ಟಿದ್ದೆ ನಾನು, ಮೊದಲೇ ತೊಳ್ಕೊಂಡಿದ್ನಲ್ಲ. ಈಗ ಅದು ನೀರು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನಾನೀಗ. ಅದೇ ನನಗೆ ಸ್ವಲ್ಪ ಗಟ್ಟಿ ಬೇಕಾದ್ರಿಂದ ಜಾಸ್ತಿ ನೀರು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಯಾಕಪ್ಪ ಅಂದರೆ ಇದು ದೋಸೆಗೆ ಬೇಕಾಗಿರೋ ಅದರಿಂದ ಜಾಸ್ತಿ ನೀರು ಹಾಕೋಕ್ಕೆ ಹೋಗಲ್ಲ ನಾನು. ಗಟ್ಟಿನೇ ಇರಲಿ ಅಂದ್ಬಿಟ್ಟು ಗಟ್ಟಿನೇ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ. ನೀವು ಕೂಡ ಇದೇ ಅದ್ರಲ್ಲಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿರ್ತೀರಾ, ಆದರೂ ನಾನು ತಿಳಿಸ್ಬೇಕಲ್ಲ. ನಾನು ಅಡುಗೆ ಏನು ಸ್ಟಾರ್ಟ್ ಮಾಡೋಕ್ಕೆ ಮಾಡಿದ್ದೇನೆ ಯೂಟ್ಯೂಬ್ ನೋಡಿ, ಹಂಗಾಗಿ ನಾನು ಕೂಡ ನಿಮ್ಗೆ ಯೂಸ್ ಆಗಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಅದೊಂದು ಕುದಿ ಬಂತು, ಅದೊಂದು 10 ನಿಮಿಷ ಬೆಂದರೆ ಸಾಕು. ಯಾಕಂದರೆ ಅದು ಎಳೆದಿದ್ದರಿಂದ ಹೀರೆಕಾಯಿ ತುಂಬಾ ಟೇಸ್ಟ್ ಕೊಡುತ್ತೆ, ಹಾಗೆಯೇ ಬೇಗನೂ ಕೂಡ ಬೇಯುತ್ತೆ. ಇದೇನಾದ್ರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಈಗ ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅದು ಚೆನ್ನಾಗಿ ಕಾಣುತ್ತೆ, ಹಂಗೆ ಟೇಸ್ಟ್ ಕೂಡ ಸಿಗುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ರೈಸ್ ಜೊತೆನಾದರೂ ಪರವಾಗಿಲ್ಲ, ದೋಸೆ ರೊಟ್ಟಿ ಯಾವುದ್ರ ಜೊತೆಲ್ಲಾರ ಕಾಂಬಿನೇಷನಲ್ಲಿ ತೊಗೋಬೋದು. ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ನನ್ನ ಖುಷಿಯಿಂದ ವೀಡಿಯೋ ನೋಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.